ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ ಫೋಟೋ ಶೂಟ್ ಅನ್ನ ಈಗ ಬ್ಯಾನ್ ಮಾಡಲಾಗಿದೆ. ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ನಡೀತಾ ಇತ್ತು, ಅದನ್ನ ಬ್ಯಾನ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಪರ್ಯಾಯ ಪುತ್ತಿಗೆ ಮಠದಿಂದ ಫೋಟೋ ಶೂಟ್ನ ಬ್ಯಾನ್ ಆದೇಶ ಹೊರಬಿದ್ದಿರೋದು. ಕೇರಳ ಬೆಂಗಳೂರಿನಿಂದ ಬರುವ ಜೋಡಿಗಳು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮಾಡ್ತಾ ಇದ್ರು. ರಥಬೀದಿಯ ಪಾರಂಪರಿಕ ಕಟ್ಟಡಗಳಲ್ಲಿ ಫೋಟೋ ಶೂಟ್ ಆಗ್ತಾ ಇತ್ತು. ಫೋಟೋ ಶೂಟ್ನ ನೆಪದಲ್ಲಿ ರಥಬೀದಿಯಲ್ಲಿ ಜೋಡಿಗಳ ಪ್ರೇಮ ಸಲ್ಲಾಪ. ಮಠಾಧೀಶರು ಓಡಾಡುವಂತಹ ರಥಬೀದಿ ಅಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರು. ಧಾರ್ಮಿಕ ವಾತಾವರಣಕ್ಕೆ ಅಡ್ಡಿ ಆಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಫೋಟೋ ಶೂಟ್ ಅನ್ನ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ ಪ್ರತಿನಿತ್ಯ ಅಷ್ಟಮಠದ ಯತಿಗಳು ಸಂಚಾರ ಮಾಡ್ತಾರೆ. ಕೃಷ್ಣನ ಉತ್ಸವ ನಡೀತದೆ, ಭಜನೆ ನಡೀತದೆ. ಈ ಎಲ್ಲ ಹಿನ್ನೆಲೆಯ ಪವಿತ್ರವಾದಂತಹ ಉಡುಪಿಯ ರಥಬೀದಿಯಲ್ಲಿ ಇತ್ತೀಚೆಗೆ ಕೆಲವು ಅವರ ಯಾವ ಹಿನ್ನೆಲೆಯಲ್ಲಿ ಗೊತ್ತಾಗಲ್ಲ, ಬೆಳಿಗ್ಗೆಯಿಂದಲೇ ತಮ್ಮ ವೈಯಕ್ತಿಕವಾದಂತಹ ಒಂದು ಪ್ರೀತಿಯ ಸಲ್ಲಾಪದ ವಿಡಿಯೋಗಳನ್ನು ಮಾಡುವ ಅತ್ಯಂತ ನೀಚವಾದ ಕೃತ್ಯಗಳಿಗೆ ಅವರೆಲ್ಲ ಅಲ್ಲಿ ಇಳಿದಿದ್ದಾರೆ. ಯಾತ್ರಿಕರು ಆಗಮಿಸುವವರಿಗೆ, ಪೀಠಾಧಿಪತಿಗಳಿಗೆ ಅವರಿಗೆಲ್ಲ ಮುಜುಗರವಾಗುವ ಹಾಗೆ ಎಷ್ಟೋ ಜನ ತಲೆ ತಗ್ಗಿಸಿ ನಡೆಯುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಪರ್ಯಾಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ. ಅಂತಹ ಯಾವುದೇ ಅನೈತಿಕವಾದ ಅಥವಾ ಅಶಾಸ್ತ್ರೀಯವಾದ ವಿಡಿಯೋ ಚಿತ್ರೀಕರಣಗಳು ರಥಬೀದಿಯಲ್ಲಿ, ರಥದ ಮುಂದೆ, ಕೃಷ್ಣ ಮಠದ ಮುಂದೆ ಅಥವಾ ರಥಬೀದಿಯ ಬೇರೆ ಬೇರೆ ಮಾರ್ಗಗಳಲ್ಲಿ ಅದು ಆಗದೇ ಇರುವ ಹಾಗೆ ಸಾರ್ವಜನಿಕರೂ ಕೂಡ ಕೈ ಜೋಡಿಸಬೇಕು. ಇದು ಪರ್ಯಾಯ ಮಠದ ಅತ್ಯಂತ ಕಳಕಳಿಯ ಒಂದು ಮನವಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.